ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗ BMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತಿ ಮತ್ತು ಈ ವರ್ಷ BMS ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಯಾವ ರೀತಿಯಾಗಿ ಪ್ರಿಯಾರಿಟಿ ಆರ್ಡರ್ನ ಮಾಡ್ಕೋಬೇಕು ಅನ್ನೋದನ್ನ ಏನೈತ್ಲೆ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಫಸ್ಟಿಗೆ ಹೇಳ್ತಾನೆ, ಆಲ್ರೆಡಿ ನೋಡಿರ್ಬೋದು MBBS ಯಾವ ರೀತಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಟ್ ಆಫ್ ಒಳಗೆ ಏನೆಲ್ಲ ಚೇಂಜಸ್ ಆಗೈತಿ ಬಹಳಷ್ಟು ನೋಡಿರ್ತಾರಿ. ಮತ್ತು ಈಗ BMS ಒಳಗೂ ಕೂಡ ಅದೇ ರೀತಿ ಆಗುವಂಥ ಪಾಸಿಬಿಲಿಟಿ ಐತಿ. ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ನೋಡಿದಾಗ ಓಪನ್ ಸೀಟ್ ಅಂದ್ರೆ ಆಲ್ರೆಡಿ ಗೊತ್ತಿರ್ಬೋದು 2.5 ಲಕ್ಷದ ಇದ್ರದ್ದು ಕಟ್ ಆಫ್ ಕೂಡ ಈ ವರ್ಷ ಏನೈತ್ಲೆ ಜಾಸ್ತಿ ಆಗೋ ಚಾನ್ಸಸ್ ಐತಿ. ಯಾಕಂದ್ರೆ ಬಹಳಷ್ಟು ಏನೈತ್ಲೆ MBBS ಒಳಗಿಂದು ಕೂಡ ಕಟ್ ಆಫ್ ಒಳಗೆ ನೋಡ್ರೆ ಮತ್ತು ಇಲ್ಲೂ ಕೂಡ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಐತಿ. ಲಾಸ್ಟ್ ಇಯರ್ 6,45,000 ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ 7 to 8 lakh ಮಟ್ಟ ಅಂತೂ ಹೋಗೋ ಪಾಸಿಬಿಲಿಟಿ ಅಂತೂ ಜಾಸ್ತಿ ಐತಿ. ಮತ್ತು ಇದ್ರದ್ದು ನಿಮ್ಗೆ ವರ್ಷಕ್ಕೆ ಏನೈತ್ಲ 2.5 ಲಕ್ಷ ಫೀಸ್ ಆಗ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ನೀವು ನಿಮ್ಮ BMS ಅನ್ನ 11 ಲಕ್ಷದ ಒಳಗಾಗೇನ ಮುಗಿಸ್ಬೋದು. ಅದಕ್ಕೋಸ್ಕರನ ವೇಟ್ ಮಾಡ್ರಿ. ಮತ್ತು BMS ಆಪ್ಷನ್ ಎಂಟ್ರಿನೂ ಕೂಡ ಏನೈತ್ಲ ಸ್ಟಾರ್ಟ್ ಆಗ್ತೈತಿ. ಇನ್ನೂ ಕೆಗೆ ಏನೈತ್ಲ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂತ ಹೇಳತ್ತಾರು. ಪ್ರತಿ ವರ್ಷ ಕೇಳಿದಾಗೂ ಕೂಡ ಇದೇ ಮಾಹಿತಿಯನ್ನು ಕೊಡ್ತಾರೋ. ಆದ್ರೆ MBBS ಫಸ್ಟ್ ರೌಂಡ್ ಆದಮೇಲೆ BMS ಫಸ್ಟ್ ರೌಂಡನ್ನೇ ಏನೈತ್ಲ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದರ್ ಸೀಟ್ ಅಂದ್ರೆ ಏನಂದ್ರೆ ಮ್ಯಾನೇಜ್ಮೆಂಟ್ ಸೀಟಿಗೆ ಅಂದ್ರೆ ನೋಡ್ಬೋದು ನೀವು ಬಹಳಷ್ಟು ಕಾಲೇಜ್ ಒಳಗೆ ಏನೈತ್ಲ ಈ ಸೀಟ್ ಅಂತೂ ಫಿಲ್ ಆಗಂಗಿಲ್ಲ. ನಾನು ನೋಡಿದ ಪ್ರಕಾರ ಪ್ರತಿ ವರ್ಷ ನಂಬರ್ ಆಫ್ ಸೀಟ್ಸ್ ಏನೈತ್ಲ ಉಳಿತಾವ. ಅಂದ್ರೆ ಆ ಸೀಟಿಗೆ ಬಹಳಷ್ಟು ಸ್ಟೂಡೆಂಟ್ಸ್ ಹೋಗಂಗಿಲ್ಲ. ಓನ್ಲಿ ನಮ್ಮ ಕರ್ನಾಟಕ ಒಳಗೆ ಅರೌಂಡ್ ಒಂದು 10 to 15 ಕಾಲೇಜ್ದಾಗ ಮಾತ್ರ ಇವು 4 ಲಕ್ಷದ ಸೀಟ್ ಏನೈತ್ಲ ಕಂಪ್ಲೀಟ್ ಆಗಿ ಏನೈತ್ಲ ಫಿಲ್ ಆಗ್ತಾವ. ಮತ್ತು ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ಮ್ಯಾನೇಜ್ಮೆಂಟ್ ಬಗ್ಗೆ ಸೀಟ್ ಬಗ್ಗೆ ಏನೈತ್ಲ ಮಾಹಿತಿಯನ್ನ ಕೊಡ್ರೈತಿ. ಮ್ಯಾನೇಜ್ಮೆಂಟ್ ಸೀಟ್ ನೀವು ಹೋಗೋರ ಇದ್ರೆ ಅಂದ್ರೆ ನಿಮ್ಮ ರ್ಯಾಂಕಿಂಗ್ 7 ಲ್ಯಾಕ್ಗಿಂತ ಜಾಸ್ತಿ ಇತ್ತಂದ್ರೆ 4 ಲಕ್ಷದ ಸೀಟಿಗೆ ಹೋಗ್ತಾನೆ ಅನ್ನೋರು ಏನು ಮಾಡ್ಬೇಕಂದ್ರೆ ನೀವೇನೈತ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಟಾಪ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಳಗೆ ಏನೈತ್ಲ ಅಡ್ಮಿಷನ್ನ ತೆಗೆದುಕೊಳ್ಬೋದು. ಅದಕ್ಕೋಸ್ಕರನ ವೇಟ್ ಮಾಡ್ರಿ. ಅದು ಕೂಡ ಅರೌಂಡ್ 16 ಲ್ಯಾಕ್ದಿಂದ 17 ಲ್ಯಾಕ್ಸ್ ಮಟ್ಟ ಬರ್ತೈತಿ. ಆದ್ರೆ ಟಾಪ್ ಕಾಲೇಜ್ದಾಗ ಸೀಟ್ ಸಿಗ್ತೈತಿ 4 ಲಕ್ಷದ ಸೀಟ್ ಆದ್ರೆ. ಮತ್ತು ಜನರಲ್ ಮೆರಿಟ್ ಕಟ್ ಆಫ್ ಅನ್ನ ನೋಡಿದಾಗ ಲಾಸ್ಟ್ ಇಯರ್ 3,06,000 ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಈಗ ಏನೈತ್ಲ MBBS ನೋಡೋದಾದ್ರೆ ಅಲ್ಲೇ ಏನೈತ್ಲ ಒಂದು 20,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತ್ಲ ಡಿಫ್ರೆನ್ಸ್ ಆಗೈತಿ. ಇಲ್ಲಿಯೂ ಕೂಡ ಅರೌಂಡ್ 73,000 ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತು 94,000 ಏನೈತ್ಲ ಈ ವರ್ಷ ಕಟ್ ಆಫ್ ನಿಂತೈತಿ. ಅರೌಂಡ್ 20,000 ಇಲ್ಲಿ ಕೂಡ ಅರೌಂಡ್ 3,30,000 ಮಟ್ಟ ನಿಮ್ಮ ರ್ಯಾಂಕ್ ಇದ್ರೂ ಕೂಡ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಲಾಸ್ಟ್ ಇಯರ್ 3,36,000 ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಈ ವರ್ಷನೂ ಕಟ್ ಆಫ್ ಏನೈತ್ಲ ವೇರಿಯೇಷನ್ ಆಗೋ ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ ಕನ್ನಡ ಮೀಡಿಯಮ್ದು ಲಾಸ್ಟ್ ಇಯರ್ 3,51,000 ಏನೈತ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷನೂ ಪಾಸಿಬಿಲಿಟಿ ಬಹಳಷ್ಟು ಏನೈತಿ. ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ಕಟ್ ಆಫ್ ಏನೈತ್ಲ ಬಹಳಷ್ಟು ಚೇಂಜಸ್ ಆಗೈತಿ ನೋಡ್ತಾ ಇರ್ಬೋದು. ಮತ್ತು ನಮ್ಮ ಕರ್ನಾಟಕ ಒಳಗೆ ಏನೈತ್ಲ ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಮಾಡ್ರೆ ಬಹಳಷ್ಟು ಸ್ಟೂಡೆಂಟ್ಸು ಕ್ವಾಲಿಫೈ ಆಗಿಲ್ಲ. ಅದಕ್ಕೋಸ್ಕರನ ಕಟ್ ಆಫ್ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ನಿಮಗೇನೈತ್ಲ 75,000 2.5 ಲಕ್ಷ ಸೀಟ್ ಏನೈತ್ಲ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರ್ತಾವೆ. ಮತ್ತು ಯಾರೆಲ್ಲ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ಬೇಕನ್ನತ್ತ ಇರಲ್ಲ ಅವ್ರು ಒಂದು ಸ್ವಲ್ಪ ನೋಡಿ ಒಳ್ಳೆ ಕಾಲೇಜಿಗೆ ಏನೈತ್ಲ ಅಡ್ಮಿಷನ್ನ ತಗೊಳ್ರಿ. ಯಾವ್ಯಾವುದೋ ಕಾಲೇಜಿಗೆ ಏನೈತ್ಲ ಅಡ್ಮಿಷನ್ ತಗೋಬೇಡ್ರಿ. ಯಾಕಂದ್ರೆ ಒಂದೊಂದು ಕಾಲೇಜ್ ಇರ್ತಾವೆ, ಊರು ಹೊರಗೆ ಕಾಲೇಜ್ ಇರ್ತಾವೆ. ಅಲ್ಲಿ ಕಾಲೇಜಿಗೆ ಹೋಗ್ಬೇಕಂದ್ರೆ 4 ಕಿಲೋಮೀಟ್ರ್ ಹೋಗಬೇಕು. ಅಂತ ನೀವು ದೊಡ್ಡ ಬಿಲ್ಡಿಂಗನ್ನು ನೋಡಿ ಏನೈತ್ಲ ನಿರ್ಧಾರನ ತಗೋಬೇಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಟೈಮ್ ತಗೋರಿ. ಯಾವ ಕಾಲೇಜಿಗೆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋದ್ರೆ ನನಗೇನೈತ್ಲ ಫ್ಯೂಚರ್ ಒಳಗೆ ಹೆಲ್ಪ್ ಆಗ್ತೈತಿ ಅನ್ನೋದೇನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ಗೆ
ಲಾಸ್ಟ್ ಇಯರ್ 3,56,000 ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗೈತು. ಈ ವರ್ಷದ ಕಟ್ ಆಫ್ ಆಲ್ಮೋಸ್ಟ್ ಆಲ್ ಚೇಂಜ್ ಆಗೋ ಪಾಸಿಬಿಲಿಟಿ ಅಂತೂ ಜಾಸ್ತಿ ಐತಿ. ಮತ್ತು ರೂರಲ್ ಒಳಗೂ ಕೂಡ 3,50,000 ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಒಳಗೆ 3,58,000 ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ SC ಕ್ಯಾಟಗರಿಗೆ ಏನೈತ್ಲ ಲಾಸ್ಟ್ ಇಯರ್ 4,54,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷ SC 1 ಮತ್ತು 2 ಮತ್ತು 3ಗೆ ಏನೈತ್ಲ ಬಹಳಷ್ಟು ಏನೈತ್ಲ ಕಟ್ ಆಫ್ದ MBBS ನೋಡಿದಾಗ ಇದಕ್ಕೆ ಬಹಳಷ್ಟು ಏನೈತ್ಲ ವೇರಿಯೇಷನ್ ಐತಿ. ಅದಕ್ಕೋಸ್ಕರನ ಒಂದು ಸ್ವಲ್ಪ ಏನೈತ್ಲ ಕಟ್ ಆಫ್ ಒಳಗೆ ಇದನ್ನ ಆಗ್ಬೋದು. ನೆಕ್ಸ್ಟ್ ST ಕ್ಯಾಟಗರಿ ಇದೆ. ST ಕ್ಯಾಟಗರಿದೂ ಕೂಡ ಈ ವರ್ಷ ಏನೈತ್ಲ ಕಟ್ ಆಫ್ ಕಡಿಮೆ ಆಗೈತಿ. ಆಲ್ಮೋಸ್ಟ್ ಆಲ್ ಈಗ ನೋಡಿದ ಪ್ರಕಾರ ಲಾಸ್ಟ್ ಇಯರ್ ಏನೈತ್ಲ 2,30,000 ಏನೈತ್ಲ ಕಟ್ ಆಫ್ ನಿಂದಿರ್ತಿತ್ತು. ಆದ್ರೆ ಕಟ್ ಆಫ್ ಏನೈತ್ಲ ಕಡಿಮೆ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಕ್ಯಾಟಗರಿ 1 ಕಟ್ ಆಫ್ ನೋಡಿದಾಗ 3,70,000 ಏನೈತ್ಲ ಲಾಸ್ಟ್ ಇಯರ್ ಕಟ್ ಆಫ್ ನಿಂತಿತ್ತು. ಈ ವರ್ಷ 4 lakh ದಾಟಿ ಹೋಗುವಂಥ ಪಾಸಿಬಿಲಿಟಿನೂ ಜಾಸ್ತಿ ಐತಿ. ಮತ್ತು ಲಾಸ್ಟ್ ಇಯರ್ದು ನೋಡ್ತಾ ಇರ್ಬೋದು, ಲಾಸ್ಟ್ ಇಯರ್ ಒಂದು ಸ್ವಲ್ಪ ಕಟ್ ಆಫ್ ಏನೈತ್ಲ ಸೆಕೆಂಡ್ ರೌಂಡ್ದಾಗ ಏನೈತ್ಲ ಜಾಸ್ತಿ ಇತ್ತು. ಯಾಕಂದ್ರೆ MBBS ಆಗ ಸೆಕೆಂಡ್ ರೌಂಡ್ ನಡೆಯತ್ತಿತ್ತು ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 1 ಕನ್ನಡ ಮೀಡಿಯಮ್ದು ಕೂಡ 3,96,000 ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ನೋಡ್ಬೋದು ನೀವು ರೂರಲ್ಗೆ 3,31,000 ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ಕಂಪ್ಲೀಟ್ಲಿ ಚೇಂಜ್ ಆಗೋ ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ 2AG ನೋಡ್ಬೇಕಂದ್ರೆ 3,70,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಕೆ ಎಲ್ಲ ಕ್ಯಾಟಗರಿದೂ ಕೂಡ ಓಕೆ 2A ರೂರಲ್ಗೆ 3,94,000 ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು 2BGಗೆ ಲಾಸ್ಟ್ ಇಯರ್ 3,42,000 ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಹೈದರಾಬಾದ್ ಕರ್ನಾಟಕ 3,50,000 ಮತ್ತು ಕನ್ನಡ ಮೀಡಿಯಮಲ್ಲಿ 3,66,000. ನೆಕ್ಸ್ಟ್ 4 lakh ಆಲ್ ಇಂಡಿಯಾ ರ್ಯಾಂಕಿಂಗ್ ಕನ್ನಡ ಮೀಡಿಯಂ ಕೋಟಾ ಒಳಗೆ. ನೆಕ್ಸ್ಟ್ 2B ಕ್ಯಾಟಗರಿ ರೂರಲ್ ಒಳಗೆ 4,31,000 ಮತ್ತು 2B ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗೆ 4,68,000. 3A ಕ್ಯಾಟಗರಿಯಲ್ಲಿ ನೋಡ್ಬೇಕಂದ್ರೆ 4,11,000 ಏನೈತ್ಲ ಥರ್ಡ್ ರೌಂಡಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತ್ಲ 4,58,000 ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ರೂರಲಲ್ಲಿ 3,84,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗೆ 4 lakh ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3A ಕ್ಯಾಟಗರಿ ಒಳಗೆ ಕನ್ನಡ ಮೀಡಿಯಮಲ್ಲಿ 3,74,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,13,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3B ಕ್ಯಾಟಗರಿ ಒಳಗೆ 3,31,000 ಏನೈತ್ಲ ಲಾಸ್ಟ್ ಇಯರ್ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,51,000 ಆ್ಯಂಡ್ ರೂರಲ್ ಕೋಟಾದಲ್ಲಿ 3,10,000 ಅಂತೂ ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,80,000 ಮತ್ತು ಕನ್ನಡ ಮೀಡಿಯಮಲ್ಲಿ 2,84,000 ಆ್ಯಂಡ್ ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,62,000 ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಕಂಪ್ಲೀಟಾಗಿ ಏನೈತ್ಲ ಚೇಂಜ್ ಆಗೋ ಪಾಸಿಬಿಲಿಟಿ ಐತಿ. ಅದಕ್ಕೋಸ್ಕರನ ಒಂದು ಮಾಹಿತಿ ಇರಲಿ, ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಈ ರ್ಯಾಂಕಿಂಗ್ಗಿಂತ ಕಡಿಮೆ ನಿಮ್ಮ ರ್ಯಾಂಕ್ ಅದು ಇದ್ರೆ ಸಿಗುವಂಥ ಪಾಸಿಬಿಲಿಟಿ ಏನೈತ್ಲ ಜಾಸ್ತಿ ಐತಿ. ಟೆನ್ಷನ್ ತಗೋಬೇಡ್ರಿ, ಯಾಕಂದ್ರೆ BAMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಮತ್ತು ನಿಮಗೆ ಏನೋ ಡೌಟ್ ಇತ್ತು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.